ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಏಕಾದಶಿಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಈ ಏಕಾದಶಿಗೆ ಪರಮ ಏಕಾದಶಿ ಅಂತಲೂ ಕೂಡ ಕರೀತಾರೆ, ಹಾಗೆಯೇ ಕಮಲ ಏಕಾದಶಿ ಅಂತಲೂ ಕೂಡ ಕರೀತಾರೆ. ಈ ಅಧಿಕ ಮಾಸದ ಕೊನೆಯ ಏಕಾದಶಿ ಆಗಿರುತ್ತದೆ. ನೋಡಿ, ಈ ಏಕಾದಶಿ ಬಿಟ್ಟರೆ ನಮಗೆ ನಂತರ 3ನೇ ವರ್ಷದಲ್ಲೇ ಬರುವಂಥ ಏಕಾದಶಿ ಇದಾಗಿರುತ್ತದೆ. ನಾವು ಪ್ರತಿ ಮಾಸದಲ್ಲೂ ಕೂಡ ಅಂದರೆ ತಿಂಗಳಿಗೊಮ್ಮೆ ಮಾಡುವ ಏಕಾದಶಿಗಿಂತ ಇದು ತುಂಬಾ ಒಂದು ಅತ್ಯುನ್ನತವಾದ ಒಂದು ಅನುಗ್ರಹ ಪಡೆಯುವಂಥ ಇದು ಏಕಾದಶಿ ಆಗಿರುತ್ತದೆ. ತುಂಬ ವಿಶೇಷವಾದದ್ದು. ನೋಡಿ, ನಾವು ಮೊದಲ ಪೀಠದ ಅಲಂಕಾರ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನಾನು ಶಂಕು ಚಕ್ರನಾಮ ಬರೆದಿದ್ದೇನೆ. ಹಾಗೆಯೇ ಇದು ಕಮಲ ಏಕಾದಶಿ ಆಗಿರೋದ್ರಿಂದ 11 ಕಮಲವನ್ನು ಸಹ ಬರಿತಾ ಇದ್ದೇನೆ. ನಾನು ಇವತ್ತು ನಿಮಗೆ ವಿಶೇಷವಾದ ದೀಪಾರಾಧನೆಗಳನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಇನ್ನೊಂದು ಮಾಹಿತಿ ಏನಂತಂದರೆ, ಏಕಾದಶಿ ಪೂಜೆಯಿಂದ ಹಿಡಿದು ದ್ವಾದಶಿ ಮುಕ್ತಾಯದವರೆಗೂ ಉಪವಾಸ ಜೊತೆಲಿ ದಾನ ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಸಂಪೂರ್ಣ ಮಾಹಿತಿ ಕೊಡಲು ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ನೋಡಿ, ನಾವು ಪೀಠದ ಸಿದ್ಧತೆ ಆದ ನಂತರದಲ್ಲಿ ನಿಮ್ಮ ಮನೆಯಲ್ಲಿರುವಂಥ ವೆಂಕಟೇಶ್ವರ ಸ್ವಾಮಿ ಫೋಟೋ, ವಿಷ್ಣು ಫೋಟೋ, ಕೃಷ್ಣನ ಫೋಟೋ, ರಾಮನ ಫೋಟೋ, ನೀವು ಯಾವೆಲ್ಲ ದೇವರ ಒಂದು ಆರಾಧ್ಯ ಮಾಡ್ತಾ ಇರ್ತೀರ ಆ ಆರಾಧನೆಯ ಒಂದು ಫೋಟೋವನ್ನೇ ನೀವು ಅಲ್ಲಿ ದೇವರ ಮುಂದೆ ಇಟ್ಟು ಅದಕ್ಕೆ ತುಳಸಿ ಮಾಲೆಯಿಂದ ಅಲಂಕಾರ ಮಾಡಿ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ನಾನು 2 ದೀಪವನ್ನು ಹಚ್ಚಿಟ್ಟಿದ್ದೇನೆ. ಹಾಗೆ ಅವತ್ತಿನ ದಿವಸ ನಾವು ತುಳಸಿಯ ಜೊತೆಲಿ ಆದಷ್ಟು ಬನ್ನಿ ಪತ್ರೆಯನ್ನು ಕೂಡ ನಾವು ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ನಮಗೆ ಲಕ್ಷ್ಮೀ ವಾಸವಾಗಿರುತ್ತದೆ. ಈ ಏಕಾದಶಿ ನಾವು ಆಚರಣೆ ಮಾಡೋದ್ರೆ ಏನಪ್ಪ ಅಂತಂದರೆ, ಇದು ಅಧಿಕ ಮಾಸದಲ್ಲಿ ಬರುವಂಥ ಒಂದು ವಿಶೇಷ ಏಕಾದಶಿ, ವಿಷ್ಣುವಿಗೆ ಸಮರ್ಪಿತವಾದ ಅತ್ಯಂತ ಆಧ್ಯಾತ್ಮಿಕವಾದ ಒಂದು ಶಕ್ತಿಶಾಲಿ ಒಂದು ಏಕಾದಶಿ ಅಂತ ಹೇಳ್ಬೋದು. ಯಾಕಂತಂದರೆ ಇದು ಪರಮ ಏಕಾದಶಿ ಅಂದರೆ ಹೆಸರಿನಲ್ಲೇ ಇರುವಂತೆ ತುಂಬ ಅತ್ಯುನ್ನತವಾದ ಅನುಗ್ರಹ ಕೊಡುವಂಥ ಏಕಾದಶಿ ಇದಾಗಿರುತ್ತದೆ. ಪ್ರತಿಯೊಬ್ಬರು ಏನಪ್ಪ ಅಂದರೆ ಉಪವಾಸ ಇದ್ದು ಏಕಾದಶಿ ಆಚರಣೆ ಮಾಡೋದ್ರಿಂದ ಅವರ ಒಂದು ಸಮೃದ್ಧಿ ಜೀವನ ಪಡೆಯಲು, ಜೀವನದಲ್ಲಿ ಆಗುವಂಥ ಅಡೆತಡೆಗಳನ್ನು ಕೂಡ ತೆಗೆದುಹಾಕುವಂಥದ್ದು, ಮತ್ತು ಜೀವನದಲ್ಲಿ ಶಾಂತಿ ಪಡೆಯುವಂಥದ್ದು, ದೈವಿಕ ಆಶೀರ್ವಾದ ಹೆಚ್ಚಾಗಿ ಸಿಗುವಂಥ ಏಕಾದಶಿ ಇದಾಗಿರುತ್ತದೆ. ಅದರಲ್ಲೂ ಕೂಡ ಯಾರೆಲ್ಲ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ಒಂದು ದಾನ ಮತ್ತು ಪೂಜೆಯನ್ನು ತುಂಬಾ ಒಂದು ಆಧ್ಯಾತ್ಮಿಕವಾಗಿ ಮಾಡ್ತಿರೋ ಅವರೆಲ್ಲರಿಗೂ ಕೂಡ ಒಂದು ಆರ್ಥಿಕ ಸ್ಥಿರತೆ ಇರ್ತದೆ, ಕೌಟುಂಬಿಕ ಸಂತೋಷ ಸಿಗ್ತದೆ, ನೀವು ಅಂದುಕೊಂಡಿದ್ದಂಥ ಕೋರಿಕೆ ಎಲ್ಲವೂ ಈಡೇರ್ತದೆ. ನೋಡಿ, ನಾನು 2 ರೀತಿಯ ದೀಪಾರಾಧನೆ ಅಂತ ಈಗ ತಾನೇ ಹೇಳಿದೆ. ಇಲ್ಲಿ ನನಗೆ 1,00,001 ಬತ್ತಿ ಸಿಗಲೇ ಇಲ್ಲ. ಹಾಗಾಗಿ ನಾನು 365 ಬತ್ತಿಯ ದೀಪಾರಾಧನೆ ಮಾತ್ರ ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಒಂದು ಪ್ಲೇಟ್ನಲ್ಲಿ ನಾನು ವಿಳೆದೆಲೆ ಇಟ್ಟು ಅದ್ರ ಮೇಲೆ ನಾಮದ ಚಿತ್ರವನ್ನು ಬರೆದು ಒಂದು ದೀಪದ ಒಳಗೆ ನಾನು 365 ಬತ್ತಿಯನ್ನು ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಮಧ್ಯದಲ್ಲಿ ಕಾಣ್ತಾ ಇರ್ಬೋದು, ಕರ್ಪೂರ ಇಟ್ಟಿದ್ದೇನೆ. ಹಾಗೆ ಅದರ ಕೆಳಗಿನ ಭಾಗದಲ್ಲಿ ನಾನು 11 ದೀಪವನ್ನು ಹಚ್ಚಿದ್ದೇನೆ. ನಿಮಗೆ ಆದರೆ ಅದು ಕೊನೆಯ ಏಕಾದಶಿ ಆಗಿರೋದ್ರಿಂದ 33 ದೀಪವನ್ನು ಹಚ್ಚಿ ನಾನು 11 ದೀಪವನ್ನು ಮಾತ್ರ ಹಚ್ಚಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. 11 ದೀಪಕ್ಕೂ ನಾನು ದೀಪದ ಎಣ್ಣೆನೇ ಹಾಕಿದ್ದೇನೆ. ನೀವು ತುಪ್ಪವನ್ನು ಹಾಕಿ ಸಹ ನೀವು ಪೂಜೆಗೆ ದೀಪಾರಾಧನೆ ಸಿದ್ಧತೆ ಮಾಡ್ಕೋಬಹುದು. 2 ರೀತಿಯ ದೀಪಾರಾಧನೆ ಮಾಡ್ತಾ ಇದ್ದೇನೆ. ಇದು ನಮಗೆ ಕೊನೆಯ ಏಕಾದಶಿ ಆಗಿರೋದ್ರಿಂದ ವಿಶೇಷವಾಗಿ ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮೊದಲು ಏಕಾದಶಿಯ ಒಂದು ಸಮಯವನ್ನು ತಿಳಿಸ್ಕೊಟ್ಬಿಡ್ತೇನೆ. ಏಕಾದಶಿ ತಿಥಿ ನಮಗೆ ಪ್ರಾರಂಭವಾಗುವಂಥದ್ದೇ ಜೂನ್ 11ನೇ ತಾರೀಕು ಬೆಳಗ್ಗೆ 12 ಗಂಟೆ 57 ನಿಮಿಷ. ಅಂದರೆ 10ನೇ ತಾರೀಕು ಕಳೆದು ನಮಗೆ 11ನೇ ತಾರೀಕು ಪ್ರಾರಂಭವಾಗುವಂಥ ಸಮಯ. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಪ್ರಾರಂಭವಾಗುವಂಥ ಸಮಯ 11ನೇ ತಾರೀಕು 12 ಗಂಟೆ 57 ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು. ಮುಕ್ತಾಯ ಜೂನ್ 11 ರಾತ್ರಿ 10 ಗಂಟೆ 36 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ಅವತ್ತು ಪೂರ್ತಿ ದಿವಸವೂ ಕೂಡ ನಮಗೆ ಏಕಾದಶಿಯೇ ಸಿಗ್ತದೆ. ಹಾಗಾಗಿ ನಾವು 10ನೇ ತಾರೀಕು ನಾವು ಸಂಜೆಯಿಂದನೇ ಉಪವಾಸವನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಅಂದರೆ ದಶಮಿ ದಿವಸ ನಾವು ಉಪವಾಸವನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಆಮೇಲೆ ಅಂದರೆ ಸರಳವಾಗಿ ನೀವು ಏನಾದರೂ ಒಂದು ಸಾತ್ವಿಕವಾದ ಆಹಾರವನ್ನು ತೆಗೆದುಕೋಬಹುದು. ಏಕಾದಶಿ ದಿವಸ ಆದಷ್ಟು ನೀರಾಹಾರ ಅಂದರೆ ನೀರನ್ನು ಸಹ ಕೆಲವೊಬ್ಬರು ಕುಡಿಯೋದೇ ಒಂದು ಈ ಏಕಾದಶಿ ಆಚರಣೆ ಮಾಡ್ತಾರೆ. ನಿಮ್ಮ ಒಂದು ಶಕ್ತಿಗೆ ಅನುಗುಣವಾಗಿ ನೀವು ಉಪವಾಸವನ್ನು ಆಚರಣೆ ಮಾಡ್ಬೋದು. ಉಪವಾಸ ಇರೋದಕ್ಕೆ ಆಗದೇ ಇರುವಂಥವ್ರು ಹಾಲು ಹಣ್ಣು ಈ ರೀತಿಯಾಗಿ ನೀವು ತೆಗೆದುಕೊಂಡು ಉಪವಾಸವನ್ನು ಪ್ರಾರಂಭ ಮಾಡ್ಬೋದು. ಈ ದೀಪಾರಾಧನೆ ನೀವು ಬೆಳಗ್ಗೆನೂ ಮಾಡ್ಬೋದು, ಸಂಜೆ ನೀವು ಗೋಧೂಳಿ ಸಮಯದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗೆ ಇದು ಏಕಾದಶಿ ಆಗಿರೋದ್ರಿಂದ ಯಾವುದೇ ರೀತಿಯ ಪ್ರಸಾದ ಇರೋದಿಲ್ಲ. ಹಾಲು ಹಣ್ಣು ಅಷ್ಟೇ ನಾನು ಇಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. 2 ರೀತಿಯ ದೀಪಾರಾಧನೆ ಅಂತ ಹೇಳಿದ್ದೇನೆ. 2 ದೀಪವನ್ನು ಹಚ್ಚಿ ದೀಪವನ್ನು ಬೆಳಗಿ ಮಂಗಳಾರತಿಯನ್ನು ಮಾಡಬೇಕು ಏಕಾದಶಿ ದಿವಸ. ಇದು ಬೆಳಗ್ಗೆ ನೀವು ಒಂದು ಎದ್ದ ತಕ್ಷಣ ಸಂಕಲ್ಪ ಮಾಡ್ಕೋಬೇಕು ಪೂಜೆ ಅಂತ ಬಂದಾಗ. ಅಂದರೆ ನಮಗೆ ಇದು ಪೂಜೆ ಸಮಯ ಅಂತ ಬಂದಾಗ ತುಂಬ ಶುಭ ಸಮಯ ಅಂದರೆ ಬ್ರಾಹ್ಮಿ ಮುಹೂರ್ತ. ಯಾಕಂದರೆ ನಮಗೆ 11ನೇ ತಾರೀಕು ಬೆಳಗ್ಗೆನೇ 12 ಗಂಟೆ 57 ನಿಮಿಷಕ್ಕೆ ಪ್ರಾರಂಭವಾಗೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ನೀವು ಏಕಾದಶಿ ಆಚರಣೆ ಮಾಡ್ಬೋದು. ಇದು ತುಂಬಾ ಒಂದು ಶುಭ ಸಮಯ, ನಮಗೆ ಅಪರೂಪಕ್ಕೆ ಸಿಕ್ಕಿರುವಂಥ ಸಮಯ. 4 ಗಂಟೆ 3 ನಿಮಿಷದಿಂದ 5 ಗಂಟೆ 39 ನಿಮಿಷ ತುಂಬ ಒಳ್ಳೆಯ ಸಮಯವಿರ್ತದೆ. ಆ ಸಮಯದಲ್ಲಿ ನೀವು ಏಕಾದಶಿ ಆಚರಣೆ ಮಾಡಿ. ಒಂದು ಪಕ್ಷದಲ್ಲಿ ಆಗದೆ ಹೋದಾಗ ಅಭಿಜಿನ್ ಮುಹೂರ್ತ ಮಧ್ಯಾಹ್ನ 11 ಗಂಟೆ 43 ನಿಮಿಷದಿಂದ 12 ಗಂಟೆ 35 ನಿಮಿಷವಿರುತ್ತದೆ. ಆ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆ ಮಾಡ್ಕೋಬೋದು. ಬೆಳಗ್ಗೆ ಎದ್ದು ಸಂಕಲ್ಪ ಮಾಡಿಕೊಂಡು ಏಕಾದಶಿ ಆಚರಣೆ ಮಾಡ್ತೇವೆ ಉಪವಾಸ ಇದ್ದು ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಪೂಜೆ ಪ್ರಾರಂಭ ಮಾಡಬೇಕು. ಈಗಾಗಲೇ ಹೇಳಿದಾಗೆ ಫೋಟೋವನ್ನು ಇಟ್ಟು ಒಂದು ಪೀಠದ ಅಲಂಕಾರ ಮಾಡಿ ಸಿದ್ಧತೆ ಮಾಡ್ಕೊಳ್ಳಿ. ಹಳದಿ ಬಟ್ಟೆಯನ್ನು ನೀವು ಹಾಕ್ಕೊಂಡು ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೆಯದು.
ಹಾಗೆ ದೇವಸ್ಥಾನಕ್ಕೆ ಆದಷ್ಟು ತುಳಸಿ ಮಾಲೆಯನ್ನು ಅರ್ಪಣೆ ಮಾಡಿ. ಏಕಾದಶಿ ಅಂದರೆ ತುಂಬ ಸರಳವಾಗೇ ಮಾಡುವಂಥದ್ದು. ಇದಿಷ್ಟು ನೀವು ಪೂಜೆ ಮಾಡಬೇಕಾಗಿರುವಂಥದ್ದು. ಹಾಗೆಯೇ ನೋಡಿ, ಈ ಒಂದು ಪೂಜೆಯ ಸಮಯದಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಓಂ ನಮೋ ಭಗವತೆ ವಾಸುದೇವಾಯ ನಮಃ, ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳ್ಕೊಂಡು ಪೂಜೆ ಮಾಡ್ಕೊಳ್ಳಿ. ಪೂರ್ತಿ ದಿವಸ ನೀವು ಭಗವಂತನ ನಾಮಸ್ಮರಣೆ ಮಾಡಬೇಕು. ಆದರೆ ನಿಮಗೆ ಒಂದು ಭಗವದ್ಗೀತೆ ನಿಮ್ಮ ಮನೇಲಿ ಪುಸ್ತಕ ಇತ್ತಂದ್ರೆ ಅದನ್ನು ಓದೋದಕ್ಕೆ ಪ್ರಾರಂಭ ಮಾಡಿ. ಆಮೇಲೆ ಮಾಡಲೇಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ವಿಷ್ಣು ಸಹಸ್ರನಾಮ. ಅವತ್ತಿನ ದಿವಸ ನೀವು ಸಂಜೆ ಆಗಿರ್ಬೋದು, ಬೆಳಗ್ಗೆ ಆಗಿರ್ಬೋದು, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಇದು ನಮಗೆ ಗುರುವಾರ, ರಾಯರ ವಾರವೂ ಕೂಡ ಹೌದು. ಹಾಗೆಯೇ ಅದ್ರ ಜೊತೆಲಿ ನಮಗೆ ಏಕಾದಶಿಯೂ ಕೂಡ ಆಗಿರೋದ್ರಿಂದ ಬಾಬಾ ಪೂಜೆ ಮಾಡುವಂಥವ್ರು, ರಾಯರ ಪೂಜೆ ಮಾಡುವಂಥವ್ರು ಎಲ್ಲರೂ ಕೂಡ ಇದೊಂದು ವಿಶೇಷ ದಿನ ಅಂತಲೇ ಹೇಳ್ಬೋದು. ಏಕಾದಶಿಯಿಂದ ಬೆಳಗ್ಗೆಯಿಂದೆಲ್ಲ ಉಪವಾಸ ಇರ್ತೀರಿ. ಸಂಜೆ ಗೋಧೂಳಿ ಸಮಯದಲ್ಲಿ ಆದಷ್ಟು ವಿಷ್ಣುವಿಗೆ ಆರತಿನ ಮಾಡಿ, ವಿಶೇಷವಾದ ದೀಪಾರಾಧನೆ ಮಾಡಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದ್ರಿಂದ ತುಂಬಾ ನಿಮ್ಮಲ್ಲಿ ಒಂದು ಬದಲಾವಣೆಗಳನ್ನು ನೀವು ಕಾಣ್ತಾ ಹೋಗ್ತೀರಿ. ಉಪವಾಸ ಅಂತ ಬಂದಾಗ ಹಾಲು ಹಣ್ಣು ಇಷ್ಟೊಂದು ತೆಗೆದುಕೋಬೋದು, ಡ್ರೈ ಫ್ರೂಟ್ಸ್ ಅವೆಲ್ಲ ತೆಗೆದುಕೋಬೋದು, ತೆಂಗಿನಕಾಯಿ ಅಂದರೆ ಎಳೆನೀರನ್ನು ಸಹ ಕುಡಿಯಬೋದು, ಇವೆಲ್ಲ ಮಾಡ್ಕೋಬೋದು. ಆದರೆ ತಪ್ಪಿಸಬೇಕಾದಂಥ ಆಹಾರಗಳಂತಂದರೆ ಭತ್ತ, ಗೋಧಿ, ದ್ವಿದಳ ಧಾನ್ಯ, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಈ ಥರನೆಲ್ಲ ನಾವು ಆಹಾರವನ್ನು ತಪ್ಪಿಸಲೇಬೇಕು. ಅನ್ನವಂತೂ ಮಾಡೋ ಹಾಗೇ ಇಲ್ಲ. ಅದೆಲ್ಲವನ್ನು ನಾವು ಗಮನದಲ್ಲಿ ಇಟ್ಕೊಂಡು ಏಕಾದಶಿನ ಆಚರಣೆ ಮಾಡಿದರೆ ನಮಗೆ ತುಂಬಾ ಒಳ್ಳೆಯದು. ಹಾಗೆ ನೋಡಿ, ಏಕಾದಶಿ ಆಚರಣೆ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ನಾನು ನಿಮಗೆ ದ್ವಾದಶಿಯ ಬಗ್ಗೆ ಹೇಳಲೇಬೇಕು. ಅವತ್ತಿನ ದಿವಸ ನೀವು ಎಷ್ಟು ಸಾಧ್ಯನಷ್ಟು ದಾನವನ್ನು ಸಹ ಮಾಡಬೇಕು. ದ್ವಾದಶಿ ದಿವಸ ನೀವು ಯಾವ ರೀತಿ ಉಪವಾಸ ಬಿಡಬೇಕು ಅಂತಂದರೆ, ಶಾಸ್ತ್ರದ ಪ್ರಕಾರ ಏಕಾದಶಿ ದಿವಸ ರಾತ್ರಿ ಸಂಪೂರ್ಣವಾಗಿ ಜಾಗರಣೆ ಮಾಡಬೇಕು. ಅದು ಆ ಥರ ನೀವು ಜಾಗರಣೆ ಮಾಡಿದ್ದೇ ಆದಲ್ಲಿ ನೀವು ಪೂರ್ಣ ದಿವಸ ಏನು ಉಪವಾಸದ ಆಚರಣೆ ಮಾಡ್ತೀರೋ ಅದು ಸಂಪೂರ್ಣ ಫಲ ನಿಮಗೆ ಸಿಗ್ತಾ ಹೋಗುತ್ತದೆ. ಹಾಗೆ ಮುಂದಿನ ದಿವಸ ಅಂದರೆ ದ್ವಾದಶಿ ನಮಗೆ ಪ್ರಾರಂಭವಾಗುವಂಥ ಸಮಯ ಬಂದಾಗ, ಈಗ 11ನೇ ತಾರೀಕು ರಾತ್ರಿ 10:30ಕ್ಕೆ ನಮಗೆ ಏಕಾದಶಿ ಮುಕ್ತಾಯ ಆಗಿ ದ್ವಾದಶಿ ಪ್ರಾರಂಭವಾಗುತ್ತದೆ. ಹಾಗಾಗಿ 12ನೇ ತಾರೀಕು ಬೆಳಗ್ಗೆ, ಈಗ ನೀವು 11ನೇ ತಾರೀಕು ಗುರುವಾರ ಸಂಪೂರ್ಣ ಉಪವಾಸ ಇದ್ದು ಆಚರಣೆ ಮಾಡಿ, ಬೆಳಿಗ್ಗೆ ಶುಕ್ರವಾರ ಬೆಳಗ್ಗೆ ನೀವೇನು ಮಾಡಬೇಕು ಅಂತಂದರೆ, ಆ ಒಂದು ಪೂಜೆ ಸಮಯ ಅಂತ ಬಂದಾಗ ಬೆಳಗ್ಗೆ 5 ಗಂಟೆ 3 ನಿಮಿಷದಿಂದ 8 ಗಂಟೆ 10 ನಿಮಿಷ ಒಳ್ಳೆ ಶುಭ ಸಮಯವಿರುತ್ತದೆ. ಆ ಒಂದು ಸಮಯದಲ್ಲಿ ಮನೆಯಲ್ಲೆಲ್ಲ ಶುದ್ಧಿ ಮಾಡಿಕೊಂಡು, ಸ್ನಾನವನ್ನು ಮಾಡಿಕೊಂಡು, ನಂತರದಲ್ಲಿ ಮತ್ತೊಮ್ಮೆ ದೇವರ ಪೂಜೆಯನ್ನು ಮಾಡಿಕೊಂಡು, ದೇವರಿಗೆ ಒಂದು ವಿಶೇಷವಾದ ಪ್ರಸಾದವನ್ನು ಸಿದ್ಧತೆ ಮಾಡಿಕೊಳ್ಳಿ. ಆವತ್ತಿನ ದಿವಸ ನೀವು ಏನಾದರೂ ಸಿಹಿ ಸಜ್ಜಿಗೆ ಮಾಡ್ಬೋದು, ಅನ್ನದಲ್ಲಿ ಮಾಡಿರುವಂಥ ಪ್ರಸಾದವನ್ನು ಕೂಡ ನೀವು ಮಾಡ್ಬೋದು ಅವತ್ತಿನ ದಿವಸ, ಯಾಕಂದರೆ ದ್ವಾದಶಿ ಆಗಿರುತ್ತದೆ. ಹಾಗಾಗಿ ಒಂದು ಪ್ರಸಾದವನ್ನು ಸಿದ್ಧತೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ನೀವು ಅವತ್ತಿನ ದಿವಸ ದಾನ ಮಾಡಬೇಕು. ಏನೆಲ್ಲ ದಾನ ಮಾಡ್ಬೋದಪ್ಪ ಅಂತಂದರೆ, ಅನ್ನದಾನ ತುಂಬ ಶ್ರೇಷ್ಠವಾದ ದಾನವಾಗಿರ್ತದೆ. ಆಮೇಲೆ ವಸ್ತ್ರದಾನ ಮಾಡ್ಬೋದು. ಆಮೇಲೆ ಈಗ ಮಳೆಗಾಲ ಆಗಿರೋದ್ರಿಂದ ಛತ್ರಿ ದಾನ ಮಾಡಿ, ಹಣ್ಣನ್ನು ದಾನ ಮಾಡಿ, ಆಮೇಲೆ ತುಳಸಿ ಗಿಡ ದಾನ ಮಾಡಿದ್ರಂತೂ ತುಂಬಾ ಒಳ್ಳೆಯದು. ಆದಷ್ಟು ನಿಮ್ಮ ಮನೇಲಿ ತುಳಸಿ ಗಿಡ ಇತ್ತು ಅಂತಂದರೆ ತುಳಸಿ ಗಿಡವನ್ನು ಸಹ ದಾನ ಮಾಡಿ. ಈ ರೀತಿಯಾಗಿ ನೀವು ಒಂದು ಸ್ವಲ್ಪ ಮಟ್ಟಿಗೆ ಒಂದು ಪಾರಾಯಣ ಮಾಡಿ, ನಂತರದಲ್ಲಿ ದಾನವನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋದ್ರಿಂದ ನಿಮಗೆ ದ್ವಾದಶಿ ದಿವಸ ವಿಷ್ಣುವಿಗೆ ವಿಶೇಷವಾಗಿ ನೈವೇದ್ಯ ಅರ್ಪಣೆ ಮಾಡಿ ತುಳಸಿ ತೀರ್ಥವನ್ನು ಸೇವಿಸಿದ ನಂತರದಲ್ಲೇ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ. ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಪೂಜೆ ಎಲ್ಲ ನಂತರದಲ್ಲಿ ಒಂದು ತೀರ್ಥವನ್ನು ಒಂದು ಸೇವನೆ ಮಾಡಿ ನಂತರದಲ್ಲಿ ಉಪವಾಸವನ್ನು ಬಿಡಿ. ಹಾಗೆಯೇ ದಾನವನ್ನು ಸಹ ಮಾಡಿ. ವಿಷ್ಣು ಸಹಸ್ರನಾಮ, ವಿಷ್ಣು ಅಷ್ಟೋತ್ತರ, ಗಜೇಂದ್ರ ಮೋಕ್ಷ, ಭಗವದ್ಗೀತೆ, ಪುರುಷ ಸೂಕ್ತ ಇವೆಲ್ಲವೂ ಕೂಡ ಒಳ್ಳೆಯದಾಗ್ತಾ ಬರ್ತದೆ. ಇದೆಲ್ಲವನ್ನು ಕೂಡ ಪಠನೆ ಮಾಡಿ. ಎಷ್ಟಾಗುತ್ತೋ ಅಷ್ಟನ್ನು ನೀವು ಮಾಡಿಕೊಂಡ್ರೆ ಅಷ್ಟೇ ಸಾಕು. ಇದಿಷ್ಟು ಏಕಾದಶಿಯಿಂದ ದ್ವಾದಶಿಯವರೆಗೂ ನೀವು ಪೂಜೆ ಮಾಡಬೇಕಾಗಿರುವಂಥ ವಿಧಿವಿಧಾನಗಳು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಈ ಒಂದು ಏಕಾದಶಿ ನೀವು ಬಿಟ್ಟರೆ ಮತ್ತೆ ಇನ್ನು 3 ವರ್ಷದ ನಂತರವೇ ಕಾಯಬೇಕಾಗುತ್ತದೆ. ತುಂಬ ವಿಶೇಷವಾದ ಪರಮ ಏಕಾದಶಿ. ಹಾಗಾಗಿ ಎಲ್ಲರೂ ಕೂಡ ಆಚರಣೆ ಮಾಡಿ. ಇದರಲ್ಲಿ ನಿಮಗೇನ ಗೊಂದಲ ಇತ್ತಂದರೆ ಖಂಡಿತ ಮೆಸೇಜ್ ಮಾಡಿ. ಆದಷ್ಟು ಹಳದಿ ಹೂವು, ತುಳಸಿ ಪತ್ರೆ ಅಂತೂ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಏಕಾದಶಿ ದಿವಸ ತುಳಸಿ ಗಿಡವನ್ನು ಕೀಳಬಾರ್ದು. ಹಾಗಾಗಿ ದ್ವಾದಶಿ ದಿವಸವೇ ನೀವು ದಾನವನ್ನು ಮಾಡಬೇಕಾಗುತ್ತದೆ. ಸೊ ಇವತ್ತಿನ ಒಂದು ವಿಡಿಯೋ ನಾನು ತುಂಬಾ ಮಾಹಿತಿ ಕೊಟ್ಟಿದ್ದೇನೆ ಅಂತ ನಾನು ಅಂದ್ಕೊಂಡಿದ್ದೇನೆ. ದಯವಿಟ್ಟು ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.